ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರಾಮನಗರ ತಾಲೂಕಿನ ಕೂಟ್ಕಲ್ ಏರೆಹಳ್ಳಿಯ ಪನಸೀರೆ ಶರಣಾಶ್ರಮ ಸಂಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ನಂದೀಶ್ವರ ಸ್ವಾಮಿಯ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಸಂಸ್ಥಾನದ ಗುರುಗಳಾದ ಶ್ರೀ ಶ್ರೀ ಶಂಕರ ಆರಾಧ್ಯರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಎಡವಾಣಿಯ ರಾಮಲಿಂಗೇಶ್ವರ ಮಹಾಸಂಸ್ಥಾನ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಬಸವಾನಂದ ಸ್ವಾಮೀಜಿಗಳು, ಕೆಬ್ಬೆಪಾಳ್ಯದ ಗುಡ್ಡದ ಗಾಯತ್ರಿ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ಶ್ರೀ ಸುರೇಶ್ ಗುರೂಜಿ ಹಾಗೂ ಇನ್ನೂ ಅನೇಕ ಭಕ್ತವೃಂದರು ಸೇರಿ ಪರಶಿವನ ದರ್ಶನ ಪಡೆದು ನಂದೀಶ್ವರ ಸ್ವಾಮಿಯ ದೀಪೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು.
ಹಲವಾರು ಜನ ಕಷ್ಟಗಳನ್ನು ಹೊತ್ತು ಬಂದಿರತಕ್ಕಂಥ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡತಕ್ಕಂಥ ಮಹಾಶರಣರು, ಸಾತ್ವಿಕರು ಆಗಿರ್ತಕ್ಕಂಥ ಶಂಕರ್ ಗುರುಜಿ ಅವರೇ, ಇವತ್ತಿನ ದಿವಸ ಕತ್ತಲನ್ನು ಹೊಡೆದೋಡಿಸುವ ಒಂದು ಕಾರ್ಯಕ್ರಮ. ಅಂದರೆ ದೀಪ ಬೆಳಗ್ತಾ ಇದ್ರೆ ಒಳ್ಳೆಯ ದೀಪ ಎಲ್ಲಿ ಇರ್ತದೆ ಅಲ್ಲಿ ಕತ್ತಲು ತನ್ನಿಂದ ತಾನೇ ಹೋಗ್ತದೆ ಅಂತಕ್ಕಂಥದ್ದು ನಾವು ದೀಪಾವಳಿ ಮುಖಾಂತರನ ಆಚರಣೆಯನ್ನು ಮಾಡ್ತಾ ಈ ಕಾರ್ತಿಕ ಮಾಸವನ್ನು ನಾವು ಒಂದು ತಿಂಗಳ ಪರ್ಯಂತ ಆಚರಣೆಯನ್ನು ಮಾಡ್ತೇವೆ. ಬಂಧುಗಳೇ, ಮನಸ್ಸಿನ ಹುಟ್ಟುಗುಣ ಯಾವ ಮನುಷ್ಯನಿಗೆ ಜೀವ ಎಷ್ಟು ಐತಿ ಅಂತ ಇವತ್ತಿಗೂ ಗೊತ್ತಿಲ್ಲ. ಬಹಳ ಜನ ದೇಹ ತುಂಬ ಜೀವ ಐತಿ ಅಂತ, ಭಾಳ ಅಂದ್ರೆ ನಾವು ಸ್ಟ್ರೇಟ್ ಕೂತ್ಕೊಂಡು ಹೇಳಕ್ಕಾಗೋದಿಲ್ಲ, ನಂತರ ಕಾಲು ಮಡಚಿ ಹೇಳ್ಬೇಕಾಗ್ತದೆ. ಅಂದ್ರೆ ಜೀವ ಎಷ್ಟು ಐತಿ ಅಂತಕ್ಕಂಥದ್ದನ್ನು ಪರಿಜ್ಞಾನವನ್ನ ಮನುಷ್ಯರಾದವರು ಅಳವಡಿಸ್ಕೊಳ್ಬೇಕಾಗ್ತದೆ. ಅಂತ ಹೇಳೋದು ನಾಟಿ ವೈದ್ಯ ಪರಬ್ರಹ್ಮ ಅಂತ ಅವ್ರು ಕರೀತಾರೆ. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ ಜನನ ಸುಧಾರಿಸ್ತಕ್ಕಂಥದ್ದು. ಅದರೊಳಗೂ ಕೊಟ್ಟು ಒಳ್ಳೆಯದಾದ್ರೆ ಎಲ್ಲ ಒಳ್ಳೆಯದು ಅಂತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಎಲ್ಲ ನಮ್ಮದು. ಹಾಗಾಗಿ ಈ ದಿನ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಶ್ರಮಪಟ್ಟು ಮಾಡಿದ್ದಾರೆ. ಅದರಲ್ಲೂ ಈ ಒಂದು ದೀಪೋತ್ಸವ ಕಾರ್ಯಕ್ರಮ ಇದೆ, ಕತ್ತಲೆಯಿಂದ ಬೆಳಕಿಗೆ ತರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ. ಇದ್ರ ಅರ್ಥ ಮಾಡ್ಕೊಂಡವ್ರಿಗೆ ಇದ್ರ ಫಲ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ನನ್ನ ಈ ಎರಡು ತೊದಲುಡಿಗಳನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಗುರು ಹಿರಿಯರಿಗೂ ಮತ್ತು ನಮ್ಮ ಶಂಕರಾರಾಧ್ಯ ಗುರುಗಳಿಗೂ ನಡೆಸುತ್ತಾ ನನಗೆ ಎರಡು ಮಾತುಗಳನ್ನು ಎಲ್ಲ ಅಂಧಕಾರವನ್ನು ಹೊಡೆದೋಡಿಸುವಂತ ಶಕ್ತಿ ಇರೋದು ಆ ಜ್ಯೋತಿಗಳಿಗೆ ಮಾತ್ರ. ಒಂದು ಸಣ್ಣ ಜ್ಯೋತಿ ಅದರ ಸುತ್ತ ಬೀಳುವಂತ ಬೆಳಕು ಎಷ್ಟು ಚೆನ್ನಾಗಿ ಕಾಣ್ತದೆಯೋ ಹಾಗೆ ಅಜ್ಞಾನವನ್ನು ಹೊಡೆದೋಡಿಸಲು ಜ್ಞಾನದ ಜ್ಯೋತಿಯು ಕೂಡ ಅಷ್ಟೇ ಅವಶ್ಯಕವಾಗಿರುತ್ತದೆ. ಹಾಗೆ ಜ್ಯೋತಿಗಳನ್ನು ಬೆಳಗುವುದರ ಜೊತೆಗೇನೆ ಮನಸ್ಸಿನ ಕತ್ತಲೆಯನ್ನು ಹೊಡೆದೋಡಿಸಿ ಆತ್ಮ ಜ್ಯೋತಿಯನ್ನ ಕೂಡ ಬೆಳಗುವ ಪ್ರಯತ್ನ ಸನ್ಯಾಸಿಗಳದು, ಸಾಧುಗಳದು. ನಾನು ಪ್ರಥಮದಲ್ಲಿ ಇಲ್ಲಿ ಗುಡಿಸಲಿದ್ದಾಗಲೂ ಬಂದೆ, ಒಂದು ಮನೆಯಾದಾಗಲೂ ಬಂದಿದ್ದೆ, ಮತ್ತೊಂದು ಮನೆಯಾದಾಗಲೂ ಬಂದೆ, ಮಗದೊಂದು ಮನೆಯಾಗಿ ಇವತ್ತು ಅರಮನೆಯಾಗಿ ನಿಂತಾಗ್ಲೂ ಬರ್ತಾನೇ ಇದ್ದೀನಿ. ಯಾಕಂದ್ರೆ ನಮ್ದು 10 ವರ್ಷಗಳ ಸ್ನೇಹ ಸಂಬಂಧ. ಎಲ್ಲರ ಮನಸ್ಸಿನ ಕತ್ತಲೆಯನ್ನು ಕಳೆದು ಎಲ್ಲರಲ್ಲೂ ಸ್ನೇಹ ಪ್ರೀತಿಯ ಭಾವಗಳು ತುಂಬಲಿ. ದ್ವೇಷವನ್ನ ಬಿತ್ತುತ್ತಾ ಹೋದ್ರೆ ದ್ವೇಷನೇ ಬೆಳೆಯುತ್ತೆ, ಪ್ರೀತಿಯನ್ನ ಬಿತ್ತುತ್ತಾ ಹೋದ್ರೆ ಪ್ರೀತಿ ಸ್ನೇಹವಾಗಿರುತ್ತದೆ, ಮಮತೆ ಆಗಿರುತ್ತದೆ, ಮಮಕಾರವಾಗಿರುತ್ತದೆ, ಆನಂದಮಯವಾಗಿರುತ್ತದೆ. ಅದು ಬಹಳ ದೊಡ್ಡದು. ದ್ವೇಷ ನಿಮ್ಮನ್ನ ನಾಶ ಮಾಡುವುದಲ್ಲದರ ಜೊತೆಗೆ ನಿಮ್ಮ ಸುತ್ತಮುತ್ತಲಿರುವವರನ್ನು ಕೂಡ ನಾಶ ಮಾಡ್ತದೆ. ಪ್ರೀತಿ ನಿಮ್ಮನ್ನು ಉದ್ಧಾರ ಮಾಡೋದಲ್ಲದೆ ನಿಮ್ಮೆಲ್ಲರ ಸ್ನೇಹ ಸಂಬಂಧಗಳನ್ನು ಭದ್ರಗೊಳಿಸ್ತದೆ. ಆದ್ರೆ ಪ್ರೀತಿಯಲ್ಲಿ ಭಾಗಗಳದಾವು, ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅದು ನಿಮಗೆ ಸೇರಿದ್ದು. ದ್ವೇಷವನ್ನ ಬಿಟ್ಟು ಪ್ರೀತಿಸುವುದನ್ನು ಕಲೀರಿ. ವಿಶಾಲ ಹೃದಯದವರನ್ನ ಆಗುವುದು ಆದ್ರಿ ಅಂದ್ರ ಆ ವಿಶಾಲ ಹೃದಯದ ಬೆಳಕು ಜಗತ್ತಿನ ತುಂಬಾ ತುಂಬ್ತದಲ್ಲ, ಆವಾಗ ದೀಪಾವಳಿ ಆಗಿರ್ತದ, ಕಾರ್ತಿಕ ಮಾಸದ ದೀಪ ಜ್ಯೋತಿಗಳಾಗಿರ್ತವ. ಅಂತ ಒಂದು ದಿವ್ಯ ಸಂದರ್ಭ, ಕಾರ್ಯಕ್ರಮ, ಜ್ಯೋತಿ ಬೆಳಗುವುದು ಈ ಒಂದು ವನಶ್ರೀ ಸಂಸ್ಥಾನ ಮಠದಲ್ಲಿ ಇವತ್ತು ನಡೀತಾ ಇದೆ. ಅದು ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶಂಕರ ಆರಾಧ್ಯ ಗುರುಜಿಗಳು ಇದನ್ನ ಏರ್ಪಡಿಸಿದ್ದಾರೆ. ಅವ್ರ ಬಗ್ಗೆ ಹೇಳೋಕಂತ ಬಹಳ ಎರಡು ಮಾತನ್ನ ಕೇಳಕ್ ಆಗಂಗಿಲ್ಲ. ಯಾಕಂದ್ರೆ ಅವರಷ್ಟು ಕಷ್ಟಪಟ್ಟವರು ಯಾರು ಇಲ್ಲ, ಕಷ್ಟಪಟ್ಟದನ್ನ ಧೈರ್ಯದಿಂದ ಎದುರಿಸಿ ಇಷ್ಟೊಂದು ಮಾಡಿ ಇಟ್ಟವರು ಯಾರು ಇಲ್ಲ. ಯಾಕಂದ್ರೆ ಅವ್ರದ್ದು ಏಕಾಂಗಿ ಹೋರಾಟ, ಸಪೋರ್ಟ್ ಯಾರಿಲ್ಲ. ನನಗಾರ ಒಂದಿಷ್ಟು ಸಪೋರ್ಟ್ ಅದ, ಅವ್ರಿಗೆ ಯಾರು ಇಲ್ಲ. ಅವ್ರೊಬ್ಬರೇ ಹೋರಾಟ ಮಾಡಿ ಗೆದ್ದು ಈ ಕಾಡೊಳಗೊಂದು ಅರಮನೆ ಮಾಡಿದಾರೆ ಅಂದ್ರೆ ಇದು ಬಹಳ ದೊಡ್ಡದು. ಇದಕ್ಕೆ ಬರುವುದಕ್ಕೆ ಸರಿಯಾದ ಮಾರ್ಗಗಳು ಕೂಡ ಇಲ್ಲ. ಅಂತ ಒಂದು ಜಾಗದೊಳಗೊಂದು ಇಂಥ ಒಂದು ಅರಮನೆಯನ್ನ ಮಾಡಿ ನಿಮ್ಮನ್ನೆಲ್ಲರನ್ನು ಒಂದು ಕಡೆ ಕರೆದು ದೀಪವನ್ನು ಬೆಳಗ್ಸಾಕ ಹಚ್ಚಿದಾರಲ್ಲ, ನೀವೆಲ್ಲರೂ ಪುಣ್ಯವಂತರ. ಪಾಪಿಗಳಿಗೆ ಅವಕಾಶ ಇರಂಗಿಲ್ಲ. ಯಾರು ಪುಣ್ಯ ಮಾಡಿರ್ತೀರೋ ಅವರು ಮಾತ್ರ ಇಲ್ಲಿ ಬರಾಕ ಸಾಧ್ಯ. ಆದ್ರ ಆ ಜೀವ ಜ್ಯೋತಿ ಇರುವವರೆಗೂ ಬೇರೆಯವರ ಜೀವನದ ಜ್ಯೋತಿಗಳನ್ನ ಆರ್ಸಾಕ ಪ್ರಯತ್ನ ಮಾಡಬೇಡ್ರಿ, ಬೆಳಗಾಕ ಪ್ರಯತ್ನ ಮಾಡಿದ್ರಿ ಅಂತಂದ್ರ ಜಗತ್ತೆಲ್ಲ ಸುಂದರವಾಗಿರ್ತದೆ. ದೀಪದ ಜೊತೆಗೆ ಹೊಗೆನೂ ಕೂಡ ಬರ್ತಾ ಇದೆಯಲ್ಲ, ನಿಮ್ಮ ಜೀವನನೂ ಕೂಡ ಹೊಗೆ ಆಗಬಾರ್ದು, ಬರೀ ಬೆಳಕಾಗಿರಬೇಕು ಅಂತ. ನಿಮ್ಮ ಜೀವನಗಳೆಲ್ಲ ಇಲ್ಲಿ ಬಂದಿದ್ದೀರಿ ಅಂತಂದ್ರೆ ಹೊಗೆಯನ್ನ ಆಗಂಗಿಲ್ಲ.
ಆದಷ್ಟು ಪುಣ್ಯಮಯಿ ಇರೋರು ಮಾತ್ರ ಪುಣ್ಯ ಸ್ಥಳಗಳಲ್ಲಿ ಸೇರಕ್ಕೆ ಸಾಧ್ಯ, ಎಲ್ಲರೂ ಸೇರಕ್ಕೆ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ದೀಪ ಬೆಳಗಕ್ಕೆ ಬಂದವರು ನೀವೆಲ್ಲರೂ ಪುಣ್ಯವಂತರು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ 2 ಮಾತುಗಳಿಗೆ ವಿರಾಮ ಹೇಳೋನು. ಬೆಳಕಿನ ಹಬ್ಬ ದೀಪಾವಳಿ. ದೀಪದ ಹಾವಳಿ ಎಲ್ಲೆಲ್ಲೂ ಜೋರಾಗಿ ಸಾಕಷ್ಟು ದೀಪಗಳ ಮಧ್ಯೆ ನಾವೇನು ಕಾರ್ತಿಕ ಮಾಸದ ದಿವ್ಯ ಬೆಳಕಲ್ಲಿ ಈ ಕ್ಷಣವನ್ನು ಕಳೀತಾ ಇದ್ದೇವೆ. ಇದು ಕೇವಲ ದೀಪದ ಬೆಳಕಲ್ಲ, ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ವಿಶೇಷ ಶಕ್ತಿಯೂ ಅಲ್ಲ. ದೇಹದೊಳಗಿರುವ ರೋಗಗಳನ್ನು ಕೊಲ್ಲಬೇಕು ಅಂತಂದ್ರೆ ನಾವು ದೀಪಗಳನ್ನು ಮನೆಯಲ್ಲಿ ಬೆಳಗಬೇಕು. ಏಕಕಾಲದಲ್ಲಿ ಸಾವಿರಾರು ದೀಪಗಳನ್ನ ಬೆಳಗಿದಾಗ ಆ ದೀಪಗಳು ನೋಡಿ, ಒಂದು ದೀಪನ ಮನೆಯಲ್ಲಿ ಹಚ್ಚಿಟ್ರೆ ಆ ದೀಪಕ್ಕೆ ಸಣ್ಣ ಸಣ್ಣ ಚಿಟ್ಟೆಗಳು ಹೋಗ್ತದೆ ದೀಪನ ಆರಿಸ್ಬೇಕು ಅಂತ. ಸೊ ಆರಿಸುವಾಗ ಆ ಬಿರ್ಸಲ್ಲಿ ಆ ಚಿಟ್ಟೆನೆ ಸುಟ್ಟೋಗ್ತದೆ. ಸೊ ಅಷ್ಟು ದೊಡ್ಡ ಚಿಟ್ಟೆನೆ ಸುಟ್ಟೋಗ್ತದೆ ಅಂತಂದ್ರೆ ಬ್ಯಾಕ್ಟೀರಿಯಾಗಳಿದೆಯಲ್ಲ, ಏನ್ ಜಮ್ಸ್ ಅಂತ ಕರಿತೀವಿ, ಕ್ರಿಮಿಗಳು, ಅದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ನಮ್ಮ ದೇಹದ ಉಸಿರಿನ ಮುಖಾಂತರ ಮತ್ತು ನಮ್ಮ ಬಾಯಿಯ ಮುಖಾಂತರ ನಾವು ಸರಿಯಾಗಿ ಕೈ ತೊಳೆಯದೇ ಇದ್ದಾಗ ನಮ್ಮ ಕೈ ಮುಖಾಂತರ ನಮ್ಮ ಆಹಾರ ಸೇವನೆಯನ್ನ ಮಾಡುವಾಗ ಆಹಾರದ ಮುಖಾಂತರ ಕೂಡ ನೀರಿನ ಮುಖಾಂತರ ನಮ್ಮ ದೇಹ ಪ್ರವೇಶವನ್ನ ಮಾಡಿ ದೇಹಕ್ಕೆ ಹಾನಿ ಉಂಟು ಮಾಡುವಂಥದ್ದು, ವಾಸಿಯಾಗದಿರುವಂತಹ ಕಾಯಿಲೆಗಳಿಗೆ ಶರೀರವನ್ನ ದೂಡುತ್ತದೆ. ಇಂಥ ಕಾಯಿಲೆಗಳು ಬರಬಾರದು ಅಂತಂದ್ರೆ ವರ್ಷಕ್ಕೂ ಒಮ್ಮೆಯಾದರೂ ಕೂಡ ಸಾವಿರಾರು ದೀಪಗಳನ್ನ ಏಕಕಾಲದಲ್ಲಿ ಬೆಳಗಿ ಆ ದೀಪದ ಬೆಳಕಿನಲ್ಲಿ ನಾವೆಲ್ಲರೂ ಇದ್ದಾಗ ನಮ್ಮ ದೇಹದ ಮೇಲೆ ಆಕ್ರಮಣ ಮಾಡುವಂತಹ ಸೂಕ್ಷ್ಮ ಜೀವಿಗಳನ್ನ, ಕ್ರಿಮಿಗಳನ್ನ ಈ ದೀಪದ ಬೆಳಕು ಸುಟ್ಟು ಹಾಕ್ತದೆ. ನಮ್ಮ ದೇಹವನ್ನ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತವಾದ ದೇಹ ನಮ್ಮದಾಗ್ತದೆ. ಇದು ವಿಜ್ಞಾನ. ಹಾಗೆ ಶಾಸ್ತ್ರ ಏನ್ ಹೇಳ್ತದೆ, ದೀಪವನ್ನ ಬ್ರಹ್ಮ ಸ್ವರೂಪ, ಆತ್ಮ ಸ್ವರೂಪ, ಜ್ಯೋತಿ ಸ್ವರೂಪ, ಹೀಗೆ ದೇಹದೊಳಗಿರುವ ಆತ್ಮದ ಇನ್ನೊಂದು ರೂಪವೇ ಜ್ಯೋತಿ, ಅಂದ್ರೆ ಬೆಳಕು. ಈ ಬೆಳಕು ನಮ್ಮ ಆತ್ಮಗಳನ್ನು ಶುದ್ಧಿಗೊಳಿಸಲಿ, ನಮ್ಮ ಆತ್ಮಸ್ಥೈರ್ಯವನ್ನ ಹೆಚ್ಚಿಗೆ ಮಾಡಲಿ, ನಮಗೆ ಬಂದೊದಗಿದಂತಹ ನೋವುಗಳನ್ನು ದೂರ ಮಾಡಲಿ ಎನ್ನುವಂತಹ ಭಾವವೇ ಇಂದಿನ ಈ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ. ಲಕ್ಷ ದೀಪೋತ್ಸವ ಅಂದ್ರೆ ಲಕ್ಷ ದೀಪಗಳನ್ನ ಏಕಕಾಲದಲ್ಲಿ ಬೆಳಗುವಂತದ್ದಲ್ಲ. ಲಕ್ಷ ಕೊಟ್ಟು ಕೇಳು ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನವನ್ನ ಇಟ್ಟು ಕೇಳು. ಏನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಜ್ಞಾನವನ್ನ ಇಟ್ಟು ಕೇಳು, ಅದಕ್ಕೆ ಹೇಳೋದು ಲಕ್ಷ ಕೊಟ್ಟು ಕೇಳು ಅಂತ. ಹಾಗೆ ಲಕ್ಷವನ್ನಿಟ್ಟು ದೀಪಗಳನ್ನ ಬೆಳಗಿ ಆ ಲಕ್ಷ ದೀಪೋತ್ಸವ ಅಂದ್ರೆ ಲಕ್ಷವನ್ನ ಮನಸ್ಸಿಟ್ಟು ಬೆಳಗಿದ ದೀಪದ ಬೆಳಕಿನ ಶಕ್ತಿ ನಮ್ಮ ದೇಹದ ರಕ್ಷಣೆ ಮಾಡುವುದಲ್ಲದೆ ನಮ್ಮ ಮಕ್ಕಳಿಗೂ ಮನೆಗೂ ಮಂದಿಗೂ ನಮ್ಮ ಮಹರ್ಬಲದ ಶಕ್ತಿಯನ್ನ ಇಮ್ಮಡಿಗೊಳಿಸಿ ಯಾರೋ ನಮ್ಮ ವಿರೋಧಿಗಳಿರ್ತಾರೆ ಅವರ ಮನಸ್ಸು ಕೂಡ ನಮ್ಮ ಮೇಲೆ ಯಾವ ವಿರೋಧವನ್ನ ಮಾಡದೇ ಇರುವ ಹಾಗೆ ರಕ್ಷಣೆಯನ್ನ ಮಾಡ್ತದೆ. ಮಾಟ ಮಂತ್ರ ಕೃತ್ರಿಮಗಳು ನಮ್ಮಿಂದ ದೂರ ಆಗ್ತದೆ. ವಾಮಾಚಾರದಿಂದ ಮನುಷ್ಯ ಮುಕ್ತನಾಗಬೇಕು ಅಂದ್ರೆ ಸದಾಕಾಲ ನಾವು ಲಕ್ಷ ಕೊಟ್ಟು ದೀಪಗಳನ್ನ ಬೆಳಗಬೇಕು. ಮಗ ಪೂಜೆಯನ್ನ ಮಾಡಿದ್ರೆ ಕಾಲು ಭಾಗ ಪೂಜೆಯ ಫಲ, ಹೆಂಡತಿ ಪೂಜೆ ಮಾಡಿದ್ರೆ ಅರ್ಧ ಭಾಗದ ಫಲ, ಗಂಡನೇ ನಿತ್ಯ ದೇವರಿಗೆ ದೀಪ ಬೆಳಗಿದ್ರೆ ಸಂಪೂರ್ಣ ಫಲ. ಹಾಗೆ ಕೆಲವರಿಗೆ ಪೂಜೆ ಮಾಡೋದಕ್ಕೆ ಅವಕಾಶಗಳಿದೆ, ಇನ್ನು ಕೆಲವರಿಗೆ ಅವಕಾಶಗಳಿಲ್ಲ. ವೇಗವಾದ ಬದುಕಿನ ಈ ಜಂಜಾಟದ ಮಧ್ಯ ಎಲ್ಲಿ ದೀಪ ಹಚ್ಚೋದಕ್ಕೆ ತೋರಿಸುತ್ತಿದೆ. ಸೊ ಇವೆಲ್ಲರ ಪರವಾಗಿ ಯಾರು ದೀಪ ಹಚ್ಚೋದಕ್ಕೆ ಅವಕಾಶಗಳಿಲ್ಲ, ಯಾರು ಪೂಜೆ ಮಾಡೋದಕ್ಕೆ ಅವಕಾಶಗಳಿಲ್ಲ, ಪೂಜೆ ಮಾಡೋದಕ್ಕೆ ಅವಕಾಶಗಳಿದ್ರೂ ಕೂಡ ತಾವೇ ಮಾಡಕ್ ಆಗೋದಿಲ್ಲ. ಹಾಗಾಗಿ ಎಲ್ಲರ ಪರವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹ ಈ ಲಕ್ಷ ದೀಪೋತ್ಸವ ಲೋಕ ಕಲ್ಯಾಣವಾಗಲಿ, ಜಗತ್ತಿಗೆ ಬರುವಂತಹ ಕೇಡು ದೂರವಾಗಲಿ, ನಮ್ಮ ದೇಶಕ್ಕೆ ಬಂದಂತಹ ಆಪತ್ತುಗಳೇನಾದರೂ ಬರುವಂತಿದ್ದರೆ ಕ್ಷಣದಲ್ಲಿ ನಾಶವಾಗಲಿ. ಹೇಗೆ ದೀಪ ಉರಿದು ಬತ್ತಿ ನಾಶವಾಗುವಂತೆ ಈ ಬೆಳಕು ನಮ್ಮ ದೇಶಕ್ಕೆ ಸದಾಕಾಲ ಇರಲಿ. ದೇಶದ ರೈತರ ಶಕ್ತಿ ಇಮ್ಮಡಿಯಾಗಲಿ, ಬೆಳೆದಂತ ಬೆಳೆ ರೈತರಿಗೆ ಸಿಗುವಂತಾಗಲಿ, ಅದರ ಬೆಲೆ ಸಂಪೂರ್ಣ ರೈತರಿಗೆ ಸಿಗಲಿ. ವರ್ತಕರು ಕಳ್ಳತನದಲ್ಲಿ ತಿನ್ನುವಂತಹ ದುರ್ಮಾರ್ಗವನ್ನು ಅನುಸರಿಸದೇ ಇರಲಿ. ರಾಜಕಾರಣಿಗಳ ಮನಸ್ಥಿತಿ ಸಂಪದ್ಭರಿತವಾಗಿ ನಾಡಿನ ಜನರ ಮನಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಬೆಳಕಿನಷ್ಟೇ ಪವಿತ್ರವಾದ ರಾಜಕಾರಣವನ್ನ ಮಾಡುವಂತಹ ಸದ್ಬುದ್ಧಿ ರಾಜಕಾರಣಿಗಳಿಗೂ ಬರಲಿ. ದೇಶ ಕಾಯುವಂತಹ ವೀರ ಯೋಧರು
ಅವರಿಗೆ ಎಂದು ಮರಣ ಬಾರದಿರಲಿ, ನಮ್ಮ ದೇಶಕ್ಕೆ ಯಾವ ಯುದ್ಧಗಳು ಬಂದು ಅಪ್ಪಳಿಸದಿರಲಿ, ದೇಶ ರಕ್ಷಣೆ ಮಾಡುತ್ತಿರುವಂತಹ ಗಡಿ ರಕ್ಷಣೆಯಲ್ಲಿ ತೊಡಗಿರತಕ್ಕಂಥ ಆರ್ಮಿ ಅಂದ್ರೆ ಮಿಲಿಟರಿ ಸದಾ ಸಂಪದ್ಭರಿತವಾದಂತಹ ಶಕ್ತಿ ಭಾರತ ಮಾತೆಯವರಿಗೆ ಕರುಣಿಸಲಿ. ದೇಶದ ಎಲ್ಲ ಪ್ರಜೆಗಳ ಕುರಿತು ಎಲ್ಲ ಜೀವಿಗಳಿಗೂ ಕೂಡ, ಕಾಡು ಪ್ರಾಣಿಗಳು ಕೂಡ ಊರಿಗೆ ನುಗ್ಗಿ ದಾಂಧಲೆಗಳನ್ನ ಮಾಡದೇ ಇರಲಿ, ಅವುಗಳಿಗೂ ಕೂಡ ಆಹಾರ ಕಾಡಿನಲ್ಲಿ ಸಿಗಲಿ. ನಾಡಿನ ಸಮಸ್ತ ಜನರ ಪರವಾಗಿ ಎಲ್ಲರ ದುಃಖ ನೋವುಗಳು ದೂರವಾಗಲಿ ಅಂತ ಹೇಳ್ತಾ ಇರುವಂತಹ ಈ ಜ್ಯೋತಿ ಆ ಶಿವನ ಸನ್ನಿಧಾನಕ್ಕೆ ಹೋಗಿ ಮುಟ್ಲಿ. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರ ಮನಸ್ಸು ಸಮೃದ್ಧಿಯಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಗೆಲುವು ಸಿಗುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ಶ್ರೀ ನಂದೀಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ನಿಮಗೂ ನಿಮ್ಮ ಮಂದಿಗೂ ನಿಮ್ಮ ಮಹರ್ಬಲಕ್ಕೂ ಸದಾಕಾಲ ಸಿಗಲಿ ಅಂತ ಹಾರೈಸಿ
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.